Welcome to our YouTube channel. Join our spiritual family. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 17 ಜೂನ್ ಶ್ರೀ ಮಹಾರಾಜರ ಪ್ರವಚನ, ಪ್ರಪಂಚದ ಗಡಿಬಿಡಿಯಲ್ಲಿಯೇ ಪರಮಾರ್ಥ ಸಾಧಿಸಬೇಕು. ಪ್ರಪಂಚದ ಗಡಿಬಿಡಿಯಲ್ಲೇ ಪರಮಾರ್ಥ ಸಾಧಿಸಬೇಕು. ಪರಮಾರ್ಥವನ್ನು ಆ ಪ್ರಪಂಚದ ಗಡಿಬಿಡಿಯಲ್ಲೇ ನಾವು ಮಾಡಬೇಕು. ಹಾಗಂದ್ರೆ ಗಡಿಬಿಡಿ ಅಂದರೆ ಏನಪ್ಪ? ಕೆಲವರು ಏನಂದರು, ನಾವು ಕೆಲಸ ಮಾಡ್ಕೋತಾ ಪರಮಾರ್ಥ ಮಾಡ್ತೀವ್ರಿ, ಸ್ತೋತ್ರ ಹೇಳ್ಕೊತೀವ್ರಿ, ಭಜನೆ ಅಭಂಗ ಹೇಳ್ಕೊತೀವ್ರಿ. ಅದು ಅಲ್ಲ ಗಡಿಬಿಡಿ. ಅದು ಸರಿಯಾದ ಪ್ರಪಂಚವಾದಂತೆ ಆಗಲಿಲ್ಲ. ಯಾರ ಪ್ರಪಂಚದ ದಿಶೆ ತಪ್ಪಿರುತ್ತದೆಯೋ ಅವರ ಪರಮಾರ್ಥ ಸಾಧಿಸುವುದಿಲ್ಲ. ಪ್ರಪಂಚದಲ್ಲಿರುವ 4 ಜನರ ಇಮೋಷನ್ಸ್ ನಾವು ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇಲ್ಲ, ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಪರಮಾರ್ಥ ಹೆಂಗೆ ಸಾಧಿಸ್ಲಿಕ್ಕಾಗತ್ತಪ್ಪ? ಪರಮ ಅರ್ಥ ಪರಮಾತ್ಮ ಇಷ್ಟು ದೊಡ್ಡ ವ್ಯಾಪಕನಾದನ್ನು ನಾವು ಹೆಂಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾಕೆಂದರೆ ಪ್ರಪಂಚದಲ್ಲಿ ಸಮಾಧಾನನೇ ಇಲ್ಲ. ನಾವು ಆ ಸಮಾಧಾನ ಹುಡುಕ್ಲಿಕ್ಕೆ ಹೊರಗಡೆ ಭಟ್ಕಾಯಿಸ್ತಿದ್ದೀವಿ. ನಾವು ವಿಠಾಬಾಯಿ, ರಾಜಾರಾಮ್ ಮಹಾರಾಜರು, ತುಕಾರಾಮ್ ಮಹಾರಾಜರು ಅಂತಾರೆ, ಏಕಾಂತದಲ್ಲಿ ಕುತ್ಕೊಂಡು ಸಾಧನೆ ಮಾಡಿ ಅಂತ. ನಾವು ಬಯಲಲ್ಲಿ ಹೋಗಿ ಎಲ್ಲರಿಗೂ ಬಯಲು ಮಾಡಿ ನಮ್ಮ ಸಾಧನೆನ ತೋರಿಸ್ತೀವಿ. ಹೆಂಗಾಗತ್ತೆ ಮತ್ತೆ? ಏಕಾಂತದಲ್ಲಿ ನಾವು ಹೋಗಿ ಸಾಧನೆ ಸಮಾಧಾನ ಹುಡುಕ್ಲಿಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ, ಅದು ಸಿಗ್ತಾ ಇಲ್ಲ. ಮತ್ತು ನಿಮ್ಮ ಮನೆ ಬಾಗಿಲು ತೆಗೆದ್ಮೇಲೆ ನೀವು ವಿಚಾರ ಮಾಡಲಿ, ನಿಮ್ಮ ಮನೆ ಬಾಗಿಲು ತೆಗೆದ್ಮೇಲೆ ಕ್ಷಣಿಕ ನಾವು ಏನೇ ಮಾಡಿದ್ರೂ ಕ್ಷಣಿಕ ಇರುತ್ತೆ. ಆಟ ಎಲ್ಲವೂ ಕ್ಷಣಿಕ. ಏನು ಮಾಡಿದ್ರೆ ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಕೋರ್ಟಿನಲ್ಲಿಯ ಪ್ರತಿಜ್ಞೆಯನ್ನು ಸಾಮಾನ್ಯವಾಗಿ ಜನರು ಸತ್ಯವೆಂದು ಹೇಗೆ ಒಪ್ಪುವುದಿಲ್ಲವೋ ಅದರಂತೆ ಪ್ರಪಂಚದಲ್ಲಿ ಕೆಲವು ಜನರು ಧೂರ್ತತನದಿಂದ ವರ್ತಿಸುತ್ತಾರೆ ಹಾಗೂ ಇದು ವ್ಯವಹಾರ ಎಂದು ಅದಕ್ಕೆ ಅನ್ನುತ್ತಾರೆ. ಆದರೆ ಇದೇನೂ ಸರಿಯಾದ ಪ್ರಪಂಚವಲ್ಲ. ಕೋರ್ಟ್ನಲ್ಲಿ ಹೇಳ್ತಾರೆ, ಗೀತಾ ಪೇ ಹಾತ್ ರಕ್ಕೆ ಕಸಮ್ ಖಾತಾ ಹೂँ, ಮೈ ಕಭಿ ಝೂಟ್ ನಹೀ ಬೋಲೂಂಗಾ, ಜೋ ಕಹೂಂಗಾ ಸಚ್ ಕಹೂಂಗಾ, ಸಚ್ ಕೆ ಸಿವಾ ಕುಚ್ ನಹೀ ಕಹೂಂಗಾ ಅಂತ ಹೇಳು ಕೂಡ ಸುಳ್ಳು ಸಾಕ್ಷಿಯನ್ನು ಹೇಳ್ತಾರೆ. ಅದು ಹೆಂಗೆ? ಒಪ್ಕೊಳ್ಳೋದಿಲ್ಲ, ಮಾನ್ಯತೆ ಆಗುವುದಿಲ್ಲ. ಪ್ರಪಂಚದಲ್ಲೂ ಧೂರ್ತತನದಿಂದ, ಆ್ಯರೋಗೆಂಟಿಂದ ವರ್ತನೆ ಮಾಡಿಬಿಟ್ಟು ನಾವೇನಂತೀವಿ, ವ್ಯವಹಾರದಲ್ಲಿ ಹಿಂಗೆ ಮಾತಾಡೋದು ಅವಶ್ಯಕತೆ ಇರುತ್ತೆ. ನಿಮಗೆ ತಿಳಿಯೋದಿಲ್ಲ. ವ್ಯವಹಾರದಲ್ಲಿ ಅವ್ರ ಜೊತೆ ಹೀಗೆ ನಾವು ಬೈದು ಸಿಟ್ಟಿನಿಂದ 4 ಅವಾಚ್ಯ ಶಬ್ದ ಪ್ರಯೋಗ ಮಾಡಿ ಜೋರ ಬಲ ದರ್ಪ ತೋರಿಸಿದ್ರೆ ವ್ಯವಹಾರದ ಕೆಲಸ ಆಗತ್ತೆ. ಆದರೆ ಮಹಾರಾಜ ಅಂತ ಇದೇನೂ ಸರಿಯಾದ ಪ್ರಪಂಚವಲ್ಲ. ಪ್ರಪಂಚದಲ್ಲಿ ಸಮಾಧಾನವೆನಿಸದಿದ್ದರೆ, ಪ್ಯಾರೆಟಿಗೆ ದಿವಸ ಹೇಳ್ಕೊಟ್ರೆ ಪ್ಯಾರೆಟು ಹೆಂಗೆ ಹೇಳುತ್ತೋ ಹಾಗೆ ನಾವು ಸ್ತೋತ್ರಗಳೆಲ್ಲ ಬೈಹಾಟ್ ಮಾಡಿಕೊಂಡು, ಇದು ಹೇಳೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ರೀ, ಯಾಕಂದರೆ ಪ್ರಪಂಚದಲ್ಲಿ ಈ ಕೆಲಸ ಇಷ್ಟೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಹೇಳಲಿಕ್ಕೆ ನಾನೇನು ಮಾಡ್ಕೊಂಡೀನಿ, ಒಂದು ಕಿಚನಲ್ಲಿ ಹೋದಾಗ ಅದನ್ನು ಅವರು ಆಪ್ಷನ್ ಅಂತ ಏನು ಕೊಟ್ಟರು, ನಿಮ್ಮ ಕೆಲಸಗಳೆಲ್ಲ ನಿಮ್ಮದು ಒಂದು ನಿರ್ದಿಷ್ಟ ಸಮಯ ತೆಗೆದಿಡ್ರಿ, ಭಗವಂತನಿಗೆ ಮುಡುಪಾಗಿಡ್ರಿ. ಆಮೇಲೆ ನೀವು ಕಿಚನಲ್ಲಿ ಕೆಲಸ ಮಾಡುವಾಗಲೂ ರೂಢಿ ಆಗ್ತಾ ಹೋಗುತ್ತೆ. ಅದನ್ನು ಭಕ್ತಿಯಿಂದ ಹೇಳ್ಕೊತ ಹೋಗ್ತೀವಿ. ಇದನ್ನು ನಾವೇನು ಹೇಳ್ತಿದ್ದೋ ಮೆಕ್ಯಾನಿಕಲಾಗಿ, ಇದಕ್ಕೆ ಭಕ್ತಿ ಅನ್ನೋದಿಲ್ಲ. ನಾನು ನನ್ನ ಟೈಮು, ನನಗೆಲ್ಲೋ ಮುಂಜಿಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ರಿಸೆಪ್ಷನ್ಗೆ ಹೋಗಬೇಕು, ಈಗ 2 ತಾಸಿಂದ ನನಗೆ ಏನು ಸ್ತೋತ್ರ ಇತ್ತು ಹೇಳ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಬಿಡು ಕಿಚನಲ್ಲಿ ಹೋದ, ಅದು ಭಕ್ತಿ ಆಗೋದಿಲ್ಲ. ಅದು ಪ್ರೀತಿಯಲ್ಲಿದೆ. ಅಲ್ಲಿ ಪ್ರೀತಿಯದ ಲವಲೇಶವೂ ಇಲ್ಲ. ಓನ್ಲಿ ಐ ಹ್ಯಾವ್ ಟು ಕಂಪ್ಲೀಟ್ ಆ್ಯಂಡ್ ಗಿವ್ ದಟ್ ಡಾಟಾ ಟು ದ ಪರ್ಸನ್. ಇಷ್ಟು ನಂದಾಗಿದೆ ರೀ ಹನುಮಾನ್ ಚಾಲೀಸ, ಇಷ್ಟಾಗಿದೆ ರೀ ಜಪಾನಂದು, ಸಬ್ಮಿಟ್ ಮಾಡೋಕ್ಕೋಸ್ಕರ ಮಾಡಿದ್ದು ಕೆಲಸ ಮಾಡುತ್ತೆ. ಅಂದರೆ ಅದು ನಮ್ಮನ್ನು ಶುದ್ಧಿ ಮಾಡುತ್ತೆ. ಆದರೆ ಭಗವತ್ ಪ್ರಾಪ್ತಿಯ ಕೆಲಸ ಆಗಬೇಕು ಅಂದರೆ ಅದಕ್ಕೆ ಕಠೋರವಾದ ನಿಯಮ ನಿಷ್ಠೆ ಮಾಡಲೇಬೇಕು. ಸಂತರು ಹೇಳ್ತಾರೆ, ನಾವು ಹಿಂಗೆ ಮಾಡ್ತೀವಿ ಅಂದರೆ ಪ್ರಪಂಚ आवडीचा आणि ಪರಮಾರ್ಥ ಸೌಡೀಚ ಅಂತ. आवडीचा ಅಂದರೆ ಪ್ರಪಂಚ ಬಹಳ ಅತ್ಯಂತ ಪ್ರಿಯಕರವಾಗಿ ಮಾಡ್ತೀವಿ. ಸೌಡೀಚ ಪರಮಾರ್ಥ ಅಂದರೆ ಟೈಮ್ ಸಿಕ್ಕಾಗ. ಈಗ ನನಗೆ ಬೆಳಗ್ಗೆಯಿಂದ ಸಂಜೆ ತನಕ ಫಂಕ್ಷನ್ ಅಟೆಂಡ್ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಸುತ್ತ ಹೊಡಿಬೇಕು, ಎಲ್ಲ ಟೈಮ್ ಮುಗಿದ್ಮೇಲೆ ಈಗ ಭಗವಂತನ ಭಜನೆ ಮಾಡಬೇಕಾಗಿತ್ತು, ಇಷ್ಟು ಜಪ ಕೊಡಬೇಕಾಗಿತ್ತು, ಹನುಮಾನ್ ಚಾಲೀಸ ಹೇಳಬೇಕಾಗಿತ್ತು, ಆ ಸ್ತೋತ್ರ ಹೇಳಬೇಕಾದ್ರು, ಅಯ್ಯಯ್ಯೋ ನಾಪ್ಕ ಬಂತಲ್ವಾ. ಅವಾಗ ಏನು ಮಾಡೋದು, ಕಿಚನಲ್ಲಿ ಕುಕ್ಕಿಂಗ್ ಮಾಡುವಾಗ ಬಿಡೋ ಹನುಮಾನ್ ಚಾಲೀಸ ಹೇಳೋದು, ಶ್ರೀ ಗುರುಚರಣ ಸರೋಜರ ನಿಜ ಮನ್ಮುಖರ್ಸೋದಾರಿ, ಹಾಂ ಬಕರಿ ಬಡಿತಾ ಹೇಳ್ಕೊಳ್ಳೋದು. ಅದು ಅಲ್ಲ ಪ್ರಪಂಚದ ಗಡಿಬಿಡಿಯಲ್ಲಿ. ಯಾಕೆಂದರೆ ಇಲ್ಲರಿ ನಾನು ಕೆಲಸ ಮಾಡ್ಕೋತಾ ಹೇಳ್ಕೊತೀನಿ ಅಂತ. ಹೌದಮ್ಮ,
ಕೆಲಸ ಮಾಡ್ಕೋತಾ ಹೇಳಬೇಕಾಯ್ತು. ಯಾಕೆಂದರೆ ನಂದು ಇಲ್ಲ ಕೆಲಸ ಮಾಡ್ಕೋತಾ ತಲೆಯೆಲ್ಲ ಇಲ್ಲಿ ನಮ್ಮ ಲಕ್ಷ್ಯ ಹೆಂಗೆ ಹೋಗುತ್ತೆ, ಒಂದು ಕೆಲಸದ ಮೇಲೆ ಲಕ್ಷ್ಯ ಇರುತ್ತೆ ಸಂಪೂರ್ಣ. ಅಡುಗೆ ಮಾಡುವಾಗ ಸಂಪೂರ್ಣ ಲಕ್ಷ್ಯ ಅಡುಗೆ ಮೇಲೆ ಇಲ್ಲಾಂದರೆ ಉಪ್ಪು ಖಾರ ಹುಳಿ ಎಲ್ಲ ಕೆಟ್ಟು ಹೋಗುತ್ತೆ ನಮ್ಮದು. ಅದು ಹೇಳ್ಕೊಂಡು ಮಾಡ್ಕೋತೀನಿ ಅಂದರೆ ಅದು ಪೋಪಟ್ ಪಂಚಿ ಆಗೋಗಿರುತ್ತೆ. ಅದು ಪ್ಯಾರೆಟ್ ಥರ ಮೆಮೊರೈಸ್ಡ್ ಮಾಡಿರೋದು ಹೇಳುತ್ತೆ ಅದು. ಭಜನೆ ಮಾಡಿದ್ವಿ, ಕ್ಷಣಿಕ ಸಮಾಧಾನ. ಪ್ರವಚನಕ್ಕೆ ಹೋದ್ವಿ, ಕ್ಷಣಿಕ ಸಮಾಧಾನ. ಲೆಕ್ಚರ್ಗೆ ಹೋದ್ವಿ, ಕ್ಷಣಿಕ ಸಮಾಧಾನ. 3 days ವರ್ಕ್ಶಾಪ್ ಮಾಡಿದ್ವಿ, ಕ್ಷಣಿಕ ಸಮಾಧಾನ. 3 ದಿವಸ ಸಮಾಧಾನ ಸಿಕ್ತು. 4ನೇ ದಿವಸ ವಾಪಸ್ ನಮ್ಮನೆ ಬಾಗಿಲು ತೆಗೆದು ಕೂಡಲೇ ಎಲ್ಲ ಪ್ರಾಬ್ಲಮ್ಸ್ ಏನೇನಿತ್ತೋ ಎಲ್ಲವೂ ವಾಪಸ್ ಬಂದುಬಿಡ್ತಾವೆ. ಎಲ್ಲಿ ಹೋದ್ವು ಹಂಗಾರೆ ಪ್ರಾಬ್ಲಮ್ಸ್? ಅಲ್ಲೇ ಇದ್ವು, ಅವು ಸಾಲ್ವ್ ಆಗಿರಲಿಲ್ಲ. ನಾನು ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಬಿಟ್ಟು ಜಗತ್ತಿನಲ್ಲಿ ಏನೋ ಸಿಗತ್ತೆ ಅಂತ ಓಡಿ ಹೋಗಿದ್ದೆ. ಆದರೆ ಅದು ಸರಿಯಾಗಿದ್ದು ಉಚಿತವಾದು ಅಲ್ಲ ಅಂತಾರೆ ಮಹಾರಾಜ. ನಮ್ಮ ದಿಶೆ ತಪ್ಪಿರುತ್ತದೆ. ಯಾರಿಗೆ ಪ್ರಪಂಚ ಮಾಡಲು ಬರುವುದಿಲ್ಲವೋ ಅವನಿಗೆ ಸಾಧುತನವು ಸಾಧಿಸಲಾರದು. ಸಾಲವು ಬಹಳವಾಯಿತೆಂದು ಪ್ರಪಂಚ ಬಿಟ್ಟರೆ ಇದರಲ್ಲಲ್ವಾ ಸ್ವಾರ್ಥ ತ್ಯಾಗವಿರುತ್ತದೆಯೇ? ನಾನು ಸಾಲ ಮಾಡಿಬಿಟ್ಟು ಪ್ರಪಂಚ ಬಿಟ್ಟು ಓಡೋಗಿಬಿಟ್ರೆ ಅದರಲ್ಲಿ ಏನಾದ್ರು ಸಾಧು ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತ ತ್ಯಾಗ ಮಾಡಿದ್ದೀನಿ ಅಂತನ ಅಲ್ಲ, ಪಲಾಯನವಾದ ಅಂತಾರೆ ಅದಕ್ಕೆ. ಎಸ್ಕೇಪಿಸಮ್. ಫೇಸ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟು ಓಡೋದೆ. ಪ್ರಪಂಚವನ್ನು ತ್ಯಾಗ ಮಾಡಿದೇನು ಅಂದರೆ ಏನು ಮಾಡಿದೆ? ಅರಣ್ಯದಲ್ಲಿ ಹೋಗಿ ಕುಳಿತ. ಚಳಿ ಆಯಿತು ತೊಡಗಿತೆಂದು ಕಟ್ಟಿಗೆ ಕೂಡಿಸಿ ಉರಿ ಹಚ್ಚಿ ಕಾಯಿಸಿಕೊಳ್ಳುತ್ತಾನೆ. ವಾಸ ಮಾಡಿದ ಸ್ಥಳವನ್ನು ಸ್ವಚ್ಛ ಮಾಡಿ ತುಳಸಿ ಗಿಡಗಳನ್ನು ಹಚ್ಚುತ್ತಾನೆ. ಗುಡಿಸಲು ಕಟ್ಟುಕೊಳ್ಳುತ್ತಾನೆ. ಭಿಕ್ಷೆಗೆ ಹೋಗುವಾಗ ಗುಡಿಸಲಿನ ಚಿಂತೆ ಮಾಡಿದೇನೆಂದರೆ ಹೆಂಡತಿ ಮಕ್ಕಳು ಏನು ಮಾಡಿದ್ದರು? ನೋಡಿ, ಪ್ರಪಂಚದಿಂದ ಫೇಸ್ ಮಾಡೋಕ್ಕಾಗಲ್ಲ ಸಿಚುವೇಶನ್ ಅಂದರೆ ಓಡೋಗ್ಬಿಡ್ತಾನೆ. ಓಡೋದಾಗ ಏನು ಮಾಡ್ದ ಅವನು? ಅರಣ್ಯದಲ್ಲಿ ಹೋದ. ಅರಣ್ಯದಲ್ಲಿ ಕೂತ್ಕೊಂಡ. ನಾನು ಅರಣ್ಯದಲ್ಲಿ ಕೂತ್ಕೊಂಡು ಎಲ್ಲ ಬಿಟ್ಟು ಬಂದುಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡ. ಚಳಿ ಆಗಕ್ಕೆ ಶುರುವಾಯಿತು. ಸುತ್ತಮುತ್ತಲ ಕಟ್ಟಿಗೆ ಎಲ್ಲ ನೋಡ್ದ, ಅದನ್ನೆಲ್ಲ ಜಮಾ ಮಾಡಿ ಅದಕ್ಕೆಲ್ಲ ಬೆಂಕಿ ಹಚ್ಕೊಂಡು ಚಳಿ ಆಗ್ತಿದೆ ಕೂತ್ಕೊಂಡ. ಆಮೇಲೆ ಇಷ್ಟರಲ್ಲಿ ಸಾಕಾಗಲ್ಲ ಅಂತ ಎಲ್ಲ ಜಾಗ ಸ್ವಚ್ಛ ಮಾಡಿಕೊಂಡು ಅಲ್ಲಿ ತಂದೆ ಪೊಸೆಷನ್ ಮಾಡಿಕೊಂಡ. ಏನೋ ಒಂದು ಗುಡಿಸ್ಲು ಕಟ್ಕೊಂಡು ಅದ್ರ ಮುಂದೆ ತುಳಸಿ ಗಿಡ ಹಚ್ಕೊಂಡ. ಆಮೇಲೆ ಈಗ ಊಟ ಬೇಕಲ್ವ, ಬೆಳಗ್ಗೆ ಎದ್ದು ಕೂಡಲೇ ಯಾರು ಊಟ ಕೊಡ್ತಾರೆ? ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ರೆ ಯಾರೋ ಟೈಮಿಗೆ ಹೆಂಡತಿ ತಂದ್ಕೊಡ್ತಿದ್ರು. ತರಾವರಿ ತಿಂಡಿ ಈಗ ಸಿಗೋದಿಲ್ಲ. ಅದಕ್ಕೇನು ಮಾಡ್ದ? ಭಿಕ್ಷೆ ಬೇಡಕ್ಕೆ ಹೋಗ್ಬೇಕೀಗ. ಭಿಕ್ಷೆ ಬೇಡವಾಗ ನನ್ನ ಗುಡಿಸ್ಲು ಕಟ್ಟಿದೊಂದು ಗುಡಿಸ್ಲು, ಅದಕ್ಕೇನು ಅದರಲ್ಲಿ ಏನೂ ಇಲ್ಲ. ಆದರೆ ಚಿಂತೆ, ಗುಡಿಸ್ಲನ್ನು ಹಿಂದೆ ಬಿಟ್ಟೋದ್ರೆ ಮತ್ತೆ ಯಾರೋ ನನ್ನ ಗುಡಿಸ್ಲನ್ನು ಆಕ್ರಮಣ ಮಾಡಿಬಿಟ್ರೆ, ಯಾರೋ ಅದನ್ನು ಇನ್ನೊಬ್ಬರು ಬಂದು ಹಿಡ್ಕೊಂಡ್ಬಿಟ್ರೆ, ಪೊಸೆಸ್ ಮಾಡಿಬಿಟ್ರೆ ನೋಡಿ ಮರ್ಕಟ್ಟ ಮನಸ್ಸು ಎಲ್ಲಿಂದ ಎಲ್ಲಿಗೆ ಹೋದರೂ. ಅದಕ್ಕೆ ಮಹಾರಾಜರು ಏನಂತಾರೆ, ಹಂಗಿದ್ಮೇಲೆ ಹೆಂಡತಿ ಮಕ್ಕಳು ಏನು ಮಾಡಿದ್ರಪ್ಪ? ಅವರು ತಲೆ ಕೆಡಿಸ್ತಾರೆ, ಅವ್ರ ಜೊತೆ ಇದ್ರೆ ನನಗೆ ಗಲಾಟೆ ಗುಳಾಟ, ನನ್ನ ಸಿಟ್ಟು ಕ್ರೋಧ, ಅವ್ರ ಜೊತೆಗೆ ಅಡ್ಜಸ್ಟ್ ಮಾಡಿಕೊಂಡು ಸಿಚುವೇಶನ್ಸ್ನ ಫೇಸ್ ಮಾಡಿಕೊಂಡು ಜೀವನದಲ್ಲಿ ಏನು ಪರಿಸ್ಥಿತಿ ಬರುತ್ತದೆಯೋ ಅದನ್ನು ಎದುರಿಸಿ ಶಕ್ತಿ ಕೊಡಪ್ಪ ತಂದೆ ಪರಮಾತ್ಮ ಅಂತ ಅವನನ್ನು ಬೇಡ್ಕೊಂಡಿದ್ರೆ ಪರಮಾತ್ಮ ಅಲ್ಲೇ ನಿನಗೆ ಪ್ರಪಂಚದಲ್ಲೇ ಆ ಶಕ್ತಿ ನೀಡ್ತಿದ್ದ. ಅದಕ್ಕೆ ಅರಣ್ಯಕ್ಕೆ ಹೋಗೋದು ಅವಶ್ಯಕತೆ. ನಾನು ತ್ಯಾಗ ಮಾಡಿಬಿಟ್ಟಿದ್ದೀನಿ ಎಲ್ಲವನ್ನು, ನಾನೀಗ ಹೋಗಿ ಅರಣ್ಯದಲ್ಲಿ ಇರ್ತೀನಿ. ಅರಣ್ಯಕ್ಕೆ ಹೋದ್ಮೇಲೆ ಇನ್ನೊಂದು ಸಂಸಾರ ಕಟ್ಕೊಂಡು ಏನೋ ಗುಡಿಸ್ಲು ಕಟ್ಕೊಳ್ಳೋದು, ಮಾತಾದು ಮಾಡೋದು, ಆ ಭಿಕ್ಷೆ ಬೇಡಕ್ಕೆ ಹೋಗೋದು, ಇದು ಇನ್ನೊಂದು ಥರ ತಾಪತ್ರಯ. ಇದು ತಾತ್ಪರ್ಯ ಏನಂದರೆ ಮಹಾರಾಜರು ಏನು ಹೇಳ್ತಿದ್ದಾರೆ ಅದನ್ನು ಸರಿಯಾಗಿ ತಿಳ್ಕೊಬೇಕು. ಏನು? ಎಸ್ಕೇಪಿಸಮ್ ಈಸ್ ನಾಟ್ ದ ರೂಟ್, ಹಿಪೋಕ್ರೆಸಿ ಅಂತಾರೆ ಅದಕ್ಕೆ. ಅಂದರೆ ಒಳಗೊಂದು ಹೊರಗೊಂದು ಮಾಡ್ತೀವಲ್ಲ, ಸಿಚುವೇಶನ್ ಬಂದಾಗ ಓಡೋಗ್ಬಿಡೋದು, ಸಿಚುವೇಶನ್ ಸರಿ ಇದ್ದಾಗ ಹಿಂಗೆ ಉಬ್ಬಿಕೊಂಡು ಮೆರೆಯೋದು, ಅದು ಅಲ್ಲ. ಸಿಚುವೇಶನ್ನ ಫೇಸ್ ಮಾಡಬೇಕು, ಅದನ್ನು ಎದುರಿಸಬೇಕು. ನನ್ನ ಜೊತೆಗೆ ಮಹಾರಾಜರಿದ್ದಾರೆ, ಭಗವಂತ ನನ್ನ ಜೊತೆಗಿದ್ದಾನೆ, ಶಕ್ತಿಯನ್ನು ಪ್ರದಾನವನ್ನು ಮಾಡುತ್ತಾನೆ. ಇದನ್ನೆಲ್ಲವನ್ನು ಇಟ್ಟುಕೊಂಡು ಹೆಂಡತಿ ಮಕ್ಕಳು ಏನು ಮಾಡಿದ್ರು ಹಂಗಾದ್ರೆ ಅವನಿಗೆ? ಪ್ರಪಂಚದ ಬಂಧನಗಳನ್ನು ಬಿಡಬೇಕಾಗುತ್ತದೆ. ಅವುಗಳನ್ನು ಆಗ್ರಹಪೂರ್ವಕ ಬಿಡುವುದರಿಂದ ಬಿಟ್ಟಂತಾದವೇ. ಆಗ್ರಹಪೂರ್ವಕವಾಗಿ ಫೋರ್ಸ್ಫುಲ್ಲಿ ನಾ ಬಿಟ್ಟುಬಿಡ್ತೀನಿ ರೀ, ಇವತ್ತಿಂದ ಎಲ್ಲರನ್ನೂ ಬಿಟ್ಟುಬಿಡ್ತೀನಿ. ನಾವು ಯಾರನ್ನೂ ಬಿಡೋದಿಲ್ಲ. ಯಾರನ್ನಾರು ಕೇಳ್ರಿ, ನಾವು ನಿಮ್ಗೆ ಭಾಳ ಅಹಂಕಾರ ಇಲ್ಲ, ನನಗೆ ಅಹಂಕಾರ ಇಲ್ಲ, ನಾನು ಹಂಗೆ ಹೇಳೇ ಇಲ್ಲ ಅನ್ನೋನೇ ಹೇಳಿರ್ತಾನೆ ಮಾತನ್ನ. ಇಲ್ಲ ನಾನು ಹಂಗೆ ಹೇಳಿರಲಿಲ್ಲ, ನಾನು ಹಂಗೆ ಹೇಳಿರಲಿಲ್ಲ ಅನ್ನೋನೇ ಹಂಗೆ ಹೇಳಿರ್ತಾನೆ. ಅದಕ್ಕೆ ನಾವು ಪರಮಾರ್ಥದ ಎಲ್ಲವೂ ವಿರುದ್ಧ ಇರುತ್ತೆ. ನೇತಿ ಅಂದ್ರೇನು? ಇದು ಅಲ್ಲ. ಯಾಕೆಂದರೆ ಹೊರಗಡೆ ಈಗೋ ಮೈಂಡ್ ಮಾತಾಡಿರುತ್ತೆ, ಒಳಗೇನೋ ಬೇರೆದು ಹೇಳ್ತಾ ಇರುತ್ತೆ. ಹೊರಗಡೆ ಏನೋ ನಾನು ಹಂಗೆ ಹೇಳಿರಲಿಲ್ಲ ನೀವು ತಪ್ಪು ತಿಳ್ಕೊತೀರಾ. ನಾನು ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಿಮಗೆ ಒಳಗೆ ಗೊತ್ತು ನೀವು ತಪ್ಪು ಹೇಳ್ತಿದ್ದೀರಾ ಅಂತ, ಅದಕ್ಕೆ ನಾನು ಹಂಗೆ ಹೇಳಿರಲಿಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ ಅಂತ ಹೇಳುತ್ತದು ಮನಸ್ಸು. ಯಾಕೆಂದರೆ ಅದು ಸೋಲೊಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ, ಯಾರ ಮುಂದೂ ಸೋಲೊಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಟ್ರೆ ನಾಳೆಯಿಂದ ಭಗವಂತನ ಅಸ್ತಿತ್ವ ಸ್ವೀಕಾರ ಮಾಡಬೇಕಾಗತ್ತಲ್ಲ ಮನಸ್ಸಿಗೆ. ಅದಕ್ಕೆ ಯಾರು ಹೋಗಿ ಗುರುಗಳು ಅಂತ ಯಾರನ್ನೂ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಗುರುಗಳು ಮಾಡಿಕೊಂಡ್ರೆ ಭಾಳ ಕಠಿಣ ಇರುತ್ತೆ ಪರಿಸ್ಥಿತಿ. ಆ ಗುರುವಿನ ಆಜ್ಞೆಯಲ್ಲಿ ಬದುಕೋದು ಅಂದರೆ ಭಾಳ ಕಷ್ಟ. ಅದಕ್ಕೆ ಯಾರೂ ಮಾಡ್ಕೊಳ್ಳೋದಿಲ್ಲ.
ಈ ಪ್ರಪಂಚ, ಈ ಸಂಸಾರ ಭಗವಂತನೇ ನಿರ್ಮಾಣ ಮಾಡಿರುವುದಂದ ಮೇಲೆ ಯಾರಿಗಾದರೂ ಬಿಡಲು ಶಕ್ಯವಿದ್ದೀತೆ? ಈ ಪ್ರಪಂಚ ಭಗವಂತನೇ ನಿರ್ಮಾಣ ಮಾಡ್ಯಾನ. ನಮಗೆ ಅದೆಲ್ಲವೂ ಏನು ಕಾಣಿಸುತ್ತೋ ಗೋಚರ ಆಗುತ್ತೋ ಅವನೇ ಕೊಟ್ಟಿದ್ದಾನೆ. ಹಾಗೆ ನಾವು ಬಿಡ್ಲಿಕ್ಕಾಗತ್ತೆ ಅಂತ ಹೆಂಗೆ ಹೇಳ್ತೀವಿ? ನಾ ಬಿಟ್ಬಿಡ್ತೀನಿ ರೀ ಪ್ರಪಂಚ. ಹೆಂಗೆ ರೀ ಬಿಡ್ತೀರಿ ಪ್ರಪಂಚನ? ಯಾರನ್ನು ಬಿಡ್ತೀರಾ ಹೇಳಿ ನೋಡೋಣ. ಯಾರು ಆಸಕ್ತಿಯನ್ನು ಹೊಂದಿದವರು ಆಗಿರುವರೋ ಅವರಿಗೆ ಸಂಸಾರಿ ಎಂದು ತಿಳಿಯಬೇಕು. ಆಸಕ್ತಿ ಮೀನ್ಸ್ ಅಟ್ಯಾಚ್ಮೆಂಟ್. ಸಿ, ಯು ಆರ್ ಹ್ಯಾವಿಂಗ್ ದ ಥಿಂಗ್ಸ್, ದ್ಯಾಟ್ ಈಸ್ ನಾಟ್ ದ ಬಾದರೇಷನ್. ಅಲ್ರಿ, ಮನೆ ಇದೆ ರೀ ನಮ್ಮ ಹತ್ರ, ಆಸ್ತಿ ಇದೆ ರೀ ನಮ್ಮ ಹತ್ರ, ಅಂತಸ್ತಿದೆ ರೀ ನಮ್ಮ ಹತ್ರ, ಕಾರ್ ಇದೆ ರೀ, ಎಲ್ಲ ಬಿಟ್ಟುಬಿಡ್ಬೇಕೇನ್ರಿ? ಅಲ್ಲ, ಬಟ್ ಯು ಆರ್ ಗೆಟಿಂಗ್ ಅಟ್ಯಾಚ್ಡ್ ಟು ದಟ್. ಇಫ್ ಟುಮಾರೋ ಯು ಡೋಂಟ್ ಹ್ಯಾವ್, ಯು ಸ್ಟಾರ್ಟ್ ಕ್ರೈಯಿಂಗ್ ಆ್ಯಂಡ್ ಕ್ರಿಬ್ಬಿಂಗ್. ಯು ಕಾಂಟ್ ಗೋ ಬೈ ಬಸ್, ಯು ಕಾಂಟ್ ಗೋ ಬೈ ಟ್ರೈನ್. ಅಯ್ಯೋ ನಮ್ಮ ಹತ್ರ ಇತ್ತು ಹೋಗ್ಬಿಡ್ತು ರೀ, ಅಯ್ಯೋ ನಮ್ಮ ಹತ್ರ ಇತ್ತು. ಅದು ಏನಿದೆಯೋ ಆಸಕ್ತಿ, ಆ ಆಸಕ್ತಿ ಉಳ್ಳವನಿಗೆ ಸಂಸಾರಿ ಅಂತಾರೆ. ಆಸಕ್ತಿ ಬಿಟ್ಟವನಿಗೆ ಸಾಧು ಅಂತಾರೆ. ಇದ್ದರೂ ಅವನಿಗೆ ಅನಿಸಲ್ಲ, ಇಲ್ಲ ಅಂದರೂ ಅವನಿಗೇನು ಅನಿಸಲ್ಲ. ನಾವು ನೋಡ್ತೀವಿ ಸಾಧು ಸಂತರು ದೊಡ್ಡ ದೊಡ್ಡ ಕಾರಲ್ಲಿ ಹೋಗ್ತವೆ. ಇವ್ರು ಏನು ಕಾರಲ್ಲಿ ಹೋಗ್ತಾರೆ? ಅವರು ಕಾರಲ್ಲಿ ಹೋಗೋದಿಲ್ಲ, ಒದಗಿಸ್ಕೊಟ್ಟಿರ್ತಾನೆ ಪರಮಾತ್ಮ ಅವ್ರಿಗೆ. AC ಕಾರು, Z ಸೆಕ್ಯೂರಿಟಿ ಕಾರು ಅಂಥದ್ದೆಲ್ಲ ಅವ್ರಿಗೆ ಪರಮಾತ್ಮ ಒದಗಿಸ್ಕೊಟ್ಟಿರ್ತಾನೆ. ಅವ್ರೇನು ಇಚ್ಛಾಪಟ್ಟಿರೋದು ನನಗೆ ಕೊಡಪ್ಪ, ಕಾರು ಕೊಡ್ಸಪ್ಪ ಅಂತ ಇಲ್ಲ. ಸಾಧು ಸಂತರಿಗೆ ಅವೆಲ್ಲ ಭಗವಂತನೇ ಒದಗಿಸ್ಕೊಡ್ತಾನೆ. ತೊಗೊಳಪ್ಪ ನಿನಗೆ ಕೊಡ್ತೀನಿ ನಾನು ಅಂತ. ತುಕಾರಾಮ್ ಹಾಗೂ ಜ್ಞಾನೇಶ್ವರ ಮಹಾರಾಜರಿಗೂ ಸಂಸಾರ ಪ್ರಪಂಚ ಇದ್ದೇ ಇತ್ತು. ಆದರೆ ಅದರಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಆದ್ದರಿಂದ ಅದು ಅವರಿಗೆ ಬಾಧಿಸಲಿಲ್ಲ. ತುಕಾರಾಮ್ ಮಹಾರಾಜರಿಗೂ ಸಂಸಾರ ಇತ್ತು. ಅವ್ರ ಸಂಸಾರದಲ್ಲಿ ಪಾಂಡುರಂಗ ಅಂತಿದ್ದು ಬಾಕಿಯವ್ರು ಬೈತಿದ್ರು ಅವರಿಗೆ ಹಿಡ್ಕೊಂಡು. ಆದರೆ ಏನು ಮಾಡ್ತಾರೆ ಅವರು? ಆ ಪ್ರಪಂಚ ಬಿಟ್ಟು ಹೋಗಲಿಲ್ಲ. ಆದರೆ ಪ್ರಪಂಚದಲ್ಲಿ ಅವ್ರಿಗೆ ಯಾವ ಆಸಕ್ತಿನೂ ಇರಲಿಲ್ಲ. ಜ್ಞಾನೇಶ್ವರ ಮಹಾರಾಜರು ಅವರು 21 ವರ್ಷ ಇದ್ದರು. 21 ವರ್ಷಕ್ಕೆ ಸಜೀವನ ಸಮಾಧಿ ತಗೊಂಡ್ರು. ಆದರೆ ಅಲ್ಲಿ ಇದ್ದಾಗ ಆ ಪ್ರಪಂಚದಲ್ಲಿ ಅವ್ರಿಗೆ ಯಾವ ಥರವಾದ ಆಸಕ್ತಿ ಇರಲಿಲ್ಲ. ಪ್ರಪಂಚವನ್ನು ಕೇವಲ ಪರಮಾತ್ಮನ ಕಾರ್ಯ, ಪರಮಾತ್ಮ ಕೊಟ್ಟಿರೋ ಒಂದು ಜವಾಬ್ದಾರಿ, ಒಂದು ಟಾಸ್ಕ್, ಹೆಂಗೆ ಅವರು ಏಜೆಂಟ್ಸ್ ಮಾಡ್ತಿರ್ತಾರೋ ಹಾಗೆ ಆ ರೀತಿಯಲ್ಲಿ ಮಾಡಿ ಮುಗಿಸಿ 21ನೇ ವರ್ಷಕ್ಕೆ ಸಜೀವನ ಸಮಾಧಿ ತೊಗೊಂಡು ತಮ್ಮ ಕಾರ್ಯ ಸಮಾಪ್ತಿ ಮಾಡಿ, ಅಪ್ಪ ನೀನು ಮಾಡಿದ್ದು ಕೊಟ್ಟಿದ್ದ ಕಾರ್ಯವನ್ನು ನಾನು ಒಪ್ಪಿಸಿದ್ದೀನಿ, ನಿನಗೆ ಒಪ್ಪಿಸ್ತಾ ಇದ್ದೀನಿ, ನಿನಗೆ ಸಮರ್ಪಣೆ ಮಾಡ್ತಿದ್ದೀನಿ ಅಂತ ದೇಹ ಬಿಡುವಾಗ ದೇಹ ಬಿಟ್ಟು ಹೋಗ್ತಾಯಿದ್ರು ಅವರು. ಅವರೇನು ಯೋಚನೆ ಮಾಡಲಿ, ಅದಕ್ಕೆ ಅವ್ರಿಗೆ ಅದು ಬಾಧಿಸಲಿಲ್ಲ. ಅದು ಯಾಕೆ ಪ್ರಪಂಚದ ಗಡಿಬಿಡಿ ಅಂದರೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಫ್ರಿಕ್ಷನ್, ಪ್ರತಿ ಕ್ಷಣಕ್ಕೂ ಫ್ರಿಕ್ಷನ್ ಮಾಡ್ತಿರ್ತಾನೆ ಭಗವಂತ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಪರಮಾರ್ಥಕ್ಕೆ ಬಂದ ಮೇಲೆ. ಜ್ಞಾನೇಶ್ವರ ಮಹಾರಾಜರು ಒಂದು 12 ವರ್ಷದ ಬಾಲಕ, ಅವ್ರ ಅಪ್ಪ ಅಮ್ಮ ಜಲಸಮಾಧಿ ತೊಗೊಂಡ್ಬಿಡ್ತಾರೆ. ವಿಠ್ಠಲ್ ಪಂತರು ಅವ್ರ ತಂದೆ, ಅವರು ಮೊದಲು ಗೃಹಸ್ಥರಾಗಿರ್ತಾರೆ. ಆದರೆ ಸನ್ಯಾಸ ತೊಗೋಬೇಕಾಗಿರುತ್ತೆ, ಸನ್ಯಾಸಿ ಆಗ್ತಾರೆ. ಅವ್ರ ಗುರುಗಳಿಗೆ ಗೊತ್ತಾಗುತ್ತೆ ಇವ್ರು ಮದುವೆ ಆಗಿದೆ, ಇಲ್ಲಪ್ಪ ನೀ ಹೋಗಿ ಪುನಃ ಸಂಸಾರ ಮಾಡು ಅಂತ ಬರ್ತಾರೆ. ಅವಾಗಿ 4 ಮಕ್ಕಳು ಅವರಿಗೆ ಆದಾಗ ಜನ ಒಪ್ಕೊಳ್ಳೋದಿಲ್ಲ ಮಾತನ್ನು. ನೀನು ವಾಪಸ್ ಸನ್ಯಾಸಿ ಧರ್ಮವನ್ನೇ ಭ್ರಷ್ಟ ಮಾಡಿಬಿಟ್ಟಿದ್ಯಾ ನೀ ಎಲ್ಲ ಅಂದ್ಬಿಟ್ಟು ಜಲಸಮಾಧಿ ತೊಗೊಳ್ಳಿ ಅಂತ ಹೇಳಿದಾಗ ಅವ್ರ ಹೆಂಡತಿ ಕೂಡ ಅವ್ರ ಜೊತೆ ಹೋಗಿಬಿಡ್ತಾರೆ. ಜ್ಞಾನೇಶ್ವರ ಮಹಾರಾಜರು ಈ 4 ಮಕ್ಕಳು ಸಣ್ಣ ತಂಗಿ ಮುಕ್ತಾಬಾಯಿ 6-8 ವರ್ಷದ ಹುಡುಗಿ, ಇವರೆಲ್ಲ ಭಿಕ್ಷಾಟನಕ್ಕೆ ಹೋದರೆ ಜನ ಇವರನ್ನು ನಿಂದನೆ ಮಾಡೋದು, ಅಪಮಾನ ಮಾಡೋದು. ಸನ್ಯಾಸಿ ಮಕ್ಕಳು ನೀವು, ಚೀ ನಿಮ್ಮ ಮುಖ ನೋಡಿದ್ರೆ ನಮಗೆ ಅಪಶಕುನ ಆಗುತ್ತೆ, ಅಭದ್ರ, ನೀವು ದರಿದ್ರಿ, ಅದು ಇದು ಬೈದು ಕಳಿಸ್ತಿರ್ತಾರೆ. ಒಂದು ದಿವಸ ಹೀಗೆ ಭಿಕ್ಷಾಟನಕ್ಕೆ ಹೋದಾಗ ಯಾರ್ದೋ ಮನೆಗೆ, ಎಷ್ಟು ಮಾರ್ಮಿಕವಾಗಿದೆ ಅಂದರೆ, ಸೆನ್ಸಿಟಿವ್ ಮೈಂಡ್ ಇದ್ದರೆ ಅದು ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಏನಪ್ಪ ಪ್ರಪಂಚ ಇಷ್ಟು ಕ್ರೂರವಾಗಿದೆಯಾ, ಸಣ್ಣ ಮಕ್ಕಳನ್ನು ಬಿಡೋದಿಲ್ವಲ್ಲ ಅದು ಅಂತ. ಅವ್ರ ಮನೆಗೆ ಭಿಕ್ಷಾಟನಕ್ಕೆ ಆ ಹುಡುಗಿ ನಮೂತಾಯಿ ಅಂತ ಭಾಳ ಒಳ್ಳೆಯವಳಿರ್ತಾಳೆ, ಅವ್ರ ತಾಯಿನೂ ಒಳ್ಳೆಯವಳಿರ್ತಾಳೆ. ಭಿಕ್ಷೆ ಕೊಡ್ತಾರೆ. ಭಿಕ್ಷೆ ಕೊಟ್ಟಾಗ ಅವ್ರ ತಂದೆ ಬಹಳ ಕಟ್ಟರ್ವಾದಿ, ಕರ್ಮಠವಾದಿ ಅವನು ಬಂದುಬಿಟ್ಟು, ನಮ್ಮ ಮನೆಗೆ ಭಿಕ್ಷೆ ಬಿಡೋಕ್ಕೆ ಬರ್ತೀಯ ನೀನು, ನಮ್ಮ ಮನೆಗೇನು ಪುಕ್ಷಟೆ ಬಂದಿದೆ, ನೀವೆಲ್ಲ ಜನ ಕೊಡ್ತಿದ್ದೀರಾ ಅವನಿಗೆ, ಇಂಥವ್ರಿಗೆ ಕೊಡಬಾರ್ದು ಅಂತ ಹೇಳಿ ಅವ್ನ ಚೀಲದಲ್ಲಿ ಹಾಕಿದ ಹಿಟ್ಟೆಲ್ಲ ತೆಗೆದು ತುಳಿದು ಅದನ್ನು ಕಾಲಿಂದ ತುಳಿದಾಕಿ ಚೀಲ ಹರಿದಾಕಿ ಎಲ್ಲ ಮಾಡ್ತಾರೆ. ಜ್ಞಾನೇಶ್ವರ ಮಹಾರಾಜರ ಮನಸ್ಸಿಗೆ ಆಘಾತ ಆಗೋಗುತ್ತೆ. ಸಣ್ಣ ಹುಡುಗನ ಮನಸ್ಸು ಏನು ಆಘಾತ ಆಗೋದಿಲ್ವಾ? ಹೋಗ್ತಾರೆ, ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ. ಬಾಗಿಲು ಹಾಕ್ಕೊಂಡಾಗ ಮುಕ್ತಾಬಾಯಿ 6-8 ವರ್ಷದ ಹುಡುಗಿ ಹೋಗಿ ಬೋಧನೆ ಮಾಡ್ತಾಳೆ, ಅಭಂಗ ಹೇಳ್ತಾಳೆ. ಅಭಂಗ ಹೇಳಿ ತಾಟಿ ಉಗುಡ ಜ್ಞಾನೇಶ್ವರ, ಯಾವತ್ತಾದರೂ ಅಭಂಗನ ನಿರೂಪಣೆ ಮಾಡ್ತೀನಿ. ತಾಟಿ ಉಗುಡ ಜ್ಞಾನೇಶ್ವರ ಅಂತೆ. ತಾಟಿ ಉಗುಡ ಜ್ಞಾನೇಶ್ವರನ ಮನಸ್ಸಿನ ಬಾಗಿಲು ತೆಗೀರಿ ಜ್ಞಾನೇಶ್ವರ ಅಂತ ಸುಂದರವಾದ ಅಭಂಗ ಇದೆ. ನನಗೆ ಪೂರ್ತಿ ಬರೋದಿಲ್ಲ ಅದು. योगी पावन मनाचा, साही अपराध जनाचा. ಮುಂದೇನೋ ಇದೆ. ಆಮೇಲೆ ತಾಟಿ ಉಗುಡ ಜ್ಞಾನೇಶ್ವರ,
ತಾಟಿಯುಗಡ ಜ್ಞಾನೇಶ್ವರ. ತಾಟಿಯುಗಡ ಜ್ಞಾನೇಶ್ವರ ಅಂದರೆ, ಜ್ಞಾನೇಶ್ವರ ನೀವು ಯೋಗಿ ಇದ್ದೀರಪ್ಪ, ನೀವು ಯೋಗಿ ಪಾವನ ಮನಸ್ಸ, ಪವಿತ್ರ ಮನಸ್ಸು ಉಳ್ಳವರು ನೀವು ಹೀಗೆ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೆಂಗಾಗತ್ತೆ? ಸಾಹಿ ಅಪರಾಧ ಜನಾಂಚ, ಜನರ ಅಪರಾಧಗಳನ್ನು ಹೊಟ್ಟೆ ಒಳಗೆ ಹಾಕ್ಕೊಂಡು ನೀವು ವಿಶಾಲತೆಯನ್ನು ತೋರಿಸಿ ಅವ್ರಿಗೆ ಕ್ಷಮಾ ಮಾಡಿ ನೀವು ಆಚೆ ಬನ್ನಿ, ನಿಮ್ಮ ಮನಸ್ಸನ್ನು ಬಾಗಿಲು ತೆಗೀರಿ ಅಂತ ಒಂದು 8 ವರ್ಷದ ಹುಡುಗಿ ಅಂತ ಒಂದು ಬೋಧನೆ ಮಾಡ್ತಾಳಪ್ಪ. ಅಂದರೆ ಅವ್ರಿಗೆ ಯಾಕೆ ಬಾಧಿಸಲಿಲ್ಲ ಅಂದರೆ ಅವ್ರು ಆಸಕ್ತರಾಗಿರಲಿಲ್ಲ. ಇದನ್ನೆಲ್ಲ ದಾಟಿ ಬಂದ ಮೇಲೆ ಅವ್ರಿಗೇನಿರುತ್ತೆ, ಇದ್ರಿಗೆ ಏನು ಆ ಸಂಸಾರ ಅವರಿಗೆ ಬಾಧಿಸುವುದಿಲ್ಲ. ಪೆನ್ಷನ್ ತೆಗೆದುಕೊಂಡ ಮೇಲೆ ಪರಮಾರ್ಥ ಮಾಡೋಣ ಎಂಬುದು ಉಚಿತವಲ್ಲ. ದ್ಯಾಟ್ ಈಸ್ ನಾಟ್ ಅಪ್ರಾಪ್ರಿಯೇಟ್. ಉಚಿತವಲ್ಲ ಅಂದರೆ ನೌಕರಿ 9 to 5 ಮಾಡೋ ಅಭ್ಯಾಸ ಆಗೋಗಿತ್ತು. ರಿಟೈರ್ ಆದಮೇಲೆ ಏನು ಮಾಡಬೇಕು? ಮನೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾರೆ? ಹೆಂಡತಿ ಕೇಳಲ್ಲ, ಮಕ್ಕಳು ಕೇಳಲ್ಲ, ಅದಕ್ಕೆ ಸತ್ಸಂಗ ಹೋಗೋ ಕೂತ್ಕೊಂಡ್ಬಿಡೋದು ಜಪಮಾಲೆ ಹಿಡ್ಕೊಂಡು. ಯಾಕೆ ಅಭಿ ರಿಟೈರ್ ಹೋಗೇನೆ ಅಭಿ ಏ ಕರೆಂಗೆ, ಇದ್ರಲ್ಲಿ ಮನಸ್ಸು ಹತ್ತೋದಿಲ್ಲ. ಆದರೆ ಏನು ಮಾಡೋದು ಈಗ? ನನ್ನ ಮಾತಿ ಅಲ್ಲಿ ಎಲ್ಲರೂ ನನ್ನ ಜೊತೆ ಬಾಸು ಕೊಲೀಗ್ಸು ಎಲ್ಲ ಇದ್ದರು, ಟೈಮ್ ಪಾಸ್ ಆಗ್ತಿದ್ವು, ಟೀ ಕುಡಿತಿದ್ವಿ, 4-5 ಸತಿ ಟೀ ಕುಡಿತೀವಿ, ಮಾತಾಡಿಸ್ತೀವಿ, ಕತೆ ಆಡಿಸ್ತೀವಿ, ಜೋಕ್ ಮಾಡ್ತೀವಿ, ಟಿ ವಿ ನೋಡ್ತೀವಿ, ಕ್ರಿಕೆಟ್ ನೋಡ್ತೀವಿ. ಇಲ್ಲೇನಿದೆ ಈಗ? ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ನಾನೇನು ಮಾಡಬೇಕು? ಅದಕ್ಕೆ ಮಹಾರಾಜರು ಹೇಳ್ತಾರೆ, ಇದು ಉಚಿತವಲ್ಲ. ಈ ಗಡಿಬಿಡಿಯಲ್ಲಿಯೇ, ಪ್ರಪಂಚದ ಜಂಜಾಟದಲ್ಲಿಯೇ ಪರಮಾರ್ಥ ಸಾಧಿಸಬೇಕು. ನಾವು ಯಾವ ವಿಷಯದಲ್ಲಿ ಸಾವಧಾನ ಆಗಿರಬೇಕು? ಯಾವುದರಲ್ಲಿ ಅಂದರೆ, ನಾವು ಹುಟ್ಟಿ ಬರುವಾಗ ಯಾವುದನ್ನು ಸ್ವೀಕಾರ ಮಾಡಿರುವೆವೋ ಆ ವಿಷಯದಲ್ಲಿ ಸಾವಧಾನರಾಗಿರಬೇಕು. ಪ್ರಪಂಚ ಮಾಡುವಾಗ ನಾವು ನಮ್ಮ ಲಕ್ಷ್ಯವನ್ನು ಭಗವಂತನ ಕಡೆಗೆ ಇಡಬೇಕು. ವಿಷಯದಲ್ಲಿ ತನ್ಮಯರಾದ ಎಂದರೆ ಭಗವಂತನ ವಿಸ್ಮರಣೆಯಾಗತೊಡಗಿದೆಂದರೆ ಇಂಥ ಸಮಯದಲ್ಲಿ ಸಾವಧಾನತೆಯಿಂದ ಭಗವಂತನ ಸ್ಮರಣೆ ಮಾಡಬೇಕು. ನನ್ನ ಲಕ್ಷ್ಯ ಇಲ್ಲಿಂದ ಬಿಟ್ಟು ಆ ಕಡೆ ಪ್ರಪಂಚದ ಕಡೆ ಹೋಯಿತು, ವಿಷಯ ವಸ್ತುದಲ್ಲಿ ಚಿಂತೆ ಮಾಡೋಕ್ಕೆ ಕೂತ್ಕೊಳ್ತು ಅಂದರೆ ಅದನ್ನು ತಗೊಂಡು ವಾಪಸ್ ಸ್ಮರಣೆಗೆ ತಗೊಂಡು ಬರಬೇಕು. ನಾವು ವಿಷಯಕ್ಕೆ ಶರಣು ಹೋದಂತೆ ಭಗವಂತನಿಗೆ ಶರಣು ಹೋಗಬೇಕು. ವಿಷಯ ವಸ್ತು ಪಡ್ಕೊಳ್ಳಿಕ್ಕೆ ಅದಕ್ಕೆ ಶರಣು ಹೋಗ್ತೀವಿ, ಬೇಕೇ ಬೇಕು. ಹಾಗೆ ಭಗವಂತ ನೀ ಬೇಕೇ ಬೇಕು ಅಂತ ಅವನಿಗೆ ಶರಣು ಹೋಗಬೇಕು. ಚಿತ್ತಶುದ್ಧಿಯನ್ನು ಮಾಡಿಕೊಂಡು ವಿಚಾರ ಮಾಡಬೇಕು. ಹಾಗೂ ನಾನು ವಿಷಯಕ್ಕೆ ಎಷ್ಟು ಶರಣು ಹೋಗಿರುವೆ ಎಂಬುದನ್ನು ನೋಡಬೇಕು. ವಿಷಯದಿಂದ ಬೇರೆಯ ಆದರೆ ಮಾತ್ರ ಹೀಗೆ ಆಗಲು ಶಕ್ಯವಿದೆ. ವೆನ್ ಯು ಸಪ್ರೇಟ್ ಯುವರ್ ಸೆಲ್ಫ್ ಫ್ರಮ್ ದ ಆಬ್ಜೆಕ್ಟ್ಸ್, ಫ್ರಮ್ ದ ಸಿಚುವೇಶನ್, ಫ್ರಮ್ ದ ವರ್ಲ್ಡ್, ಆವಾಗ ನನ್ನ ವಿವೇಕದಿಂದ ನಾನು ವಿಚಾರ ಮಾಡಬಹುದು, ನಾನು ಏತಕ್ಕಾಗಿ ಬಂದಿದ್ದೀನಪ್ಪ. ವ್ಯಸನಿ ಮನುಷ್ಯನು ವ್ಯಸನ ಸೇವನೆಗಿಂತ ಮೊದಲು ತಾನು ಹೇಗೆ ವ್ಯವಹರಿಸುತ್ತಾ ಇದ್ದನು ಎಂಬುದನ್ನು ವಿಚಾರ ಮಾಡಬೇಕು. ಫಸ್ಟು ನಾನು ಹೆಂಗಿದ್ದೆ? ಈ ವ್ಯಸನ ಹಚ್ಕೊಂಡ್ಮೇಲೆ ಯಾರಿಗೆ ಅಡಿಕ್ಟೆಡ್ ಇರ್ತಾರೋ, ಗಾಂಜಾ, ಸಿಗರೇಟು, ಸ್ಮೋಕಿಂಗು, ಡ್ರಿಂಕಿಂಗ್ಗೆ, ಮೊದಲು ಅವನು ಮಾಡೋಕ್ಕಿಂತ ಮುಂಚೆ ಹೆಂಗಿದ್ದ, ಈಗ ಹೆಂಗಾಗಿದ್ದಾನೆ, ಇದ್ರ ಕಡೆ ಗಮನ ಹರಿಸಬೇಕು. ಮೊದಲು ನಾನು ನಿತ್ಯ ಮಾರುತಿರಾಯನ ದರ್ಶನಕ್ಕೆ ಹೋಗುತ್ತಿದ್ದೆ, ಆದರೆ ಈಗ ವಿಷಯ ಸೇವನೆಯಲ್ಲಿ ಅವನ ಸ್ಮರಣೆಯೂ ಕೂಡ ಆಗುವುದಿಲ್ಲ. ಇದಕ್ಕೇನು ಅನ್ನಬೇಕು? ನೌಕರಿಯಲ್ಲಿ ನಾವು ವರಿಷ್ಠರಿಗೆ ಶರಣು ಹೋಗುವುದಿಲ್ಲವೇ? ಬಾಸಿಗೆ ಶರಣು ಹೋಗ್ತೀವೋ ಇಲ್ವೋ? ಅಂದಮೇಲೆ ಹೊಟ್ಟೆಗಾಗಿ ಮಾಡುವವನ ಭಗವಂತನಿಗಾಗಿ ಏಕೆ ಮಾಡಲಾಗುವುದಿಲ್ಲ? ಅವನು ಟೆಂಪ್ರರಿ ಊಟ ಕೊಡ್ತಾನೆ ನಮಗೆ ಬಾಸು, ಇವನು ಪರ್ಮನೆಂಟ್ ಊಟ ಕೊಡ್ತಾನೆ ರೀ, ಜ್ಞಾನದ ಊಟ ಕೊಡ್ತಾನೆ ರೀ. ಆ ಜ್ಞಾನದ ಊಟಕ್ಕೋಸ್ಕರ ಅವನಿಗೆ ಶರಣು ಹೋಗಬಾರ್ದೇನ್ರಿ? ನೀನು ಯಾರಿದ್ಯಪ್ಪ, ನೀನು ಎಲ್ಲಿಂದ ಬಂದಿದ್ದಿ, ನೀನು ಡಿವೈನ್ ಇದ್ದಿ ಅಂತ ತಿಳಿಸ್ಕೊಡ್ತಾನೆ ಅವ್ನು ಬಂದುಬಿಟ್ಟು. ಅವನಿಗೆ ಶರಣು ಹೋಗಬಾರ್ದ? ನಾವು ವಿಚಾರ ಮಾಡೋಣ. ಭಗವಂತನಿಗೆ ಶರಣು ಹೋಗುವುದೇ ಅತ್ಯಂತ ಸುಲಭವಾಗಿರುತ್ತೆ. ಯಾಕೆಂದರೆ ನಾವು ಹೆಂಗೆ ಇದ್ದರೂ ಕೂಡ ಅವ್ನು ನಮ್ಮನ್ನು ಒಪ್ಕೋತಾನೆ ರೀ. ನಾವು ಕೆಟ್ಟೋರಿದ್ರೇನು, ಒಳ್ಳೆಯವರಿದ್ರೇನು, ಆಘಾತ ಮಾಡಿದ್ರೇನು, ವಿಶ್ವಾಸಘಾತ ಮಾಡಿದ್ರೇನು, ಸುಳ್ಳು ಹೇಳಿದ್ರೇನು, ಸತ್ಯ ಹೇಳಿದ್ರೇನು, ಮೋಸ ಮಾಡಿದ್ರೇನು, ವಂಚನೆ ಮಾಡಿದ್ರೇನು, ಸತ್ಯದಲ್ಲಿ ಬದುಕ್ತಿದ್ದೀವಿ ಅಂದ್ರೇನು, ಭಗವಂತ ಇದನ್ನೆಲ್ಲೂ ನೋಡೋದಿಲ್ಲ. ಅವನು ನಮ್ಮ ಪ್ರೀತಿಯಿಂದ ಒಂದು ಕೂಗಿಗೋಸ್ಕರ ಮರಗಾಗಿ ಬಂದುಬಿಡ್ತಾನೆ. ಅದಕ್ಕೆ ಅವನನ್ನು ಶರಣು ಹೋಗೋದು ಬಹಳ ಸುಲಭ ಇದೆ ಅಂತಾನೆ. ಹರಿಯೇ ನಿನ್ನನು ಮೆಚ್ಚಿಸಬಹುದು, ನರರನ್ನು ಮೆಚ್ಚಿಸಲು ಬಲು ಕಷ್ಟ. ಅವನಿಗೆ ಒಂದು ಸ್ತೋತ್ರದ ಒಂದು ಇದನ್ನು ಹೇಳಿದ್ರೆ ಸಾಕು ಅವನಿಗೆ. ವಿಷ್ಣು ವಷಟ್ಕಾರೋ ಏನದೆ, ವಿಷ್ಣು ಸಹಸ್ರನಾಮದಲ್ಲಿ ನಾವೇನು ಹೇಳ್ತೀವೋ, ಲಲಿತಾ ಸಹಸ್ರನಾಮದಲ್ಲೇನು ಹೇಳ್ತೀವೋ, ಲಲಿತಾ ಸಹಸ್ರನಾಮ ಹೆಚ್ಚಾಗಿ ಹೇಳ್ತೀನಿ, ಅದಕ್ಕೆ ಅದು ಬಾಯಿ ಜಾಸ್ತಿಗೆ ಬರುತ್ತೆ. ಅದು ಶ್ರೀ ಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ, ಚಿದಗ್ನಿಕುಂಡ ಸಂಭೂತ ದೇವ, ಅವನು ಕೊಂಡಾಡದೆ ಬರ್ತಾಳೆ ಅಕ್ಕಿ ಓಡುವಳಿ. ಭಗವಂತನಿಗೆ ಶರಣು ಹೋಗುವುದೆಂದರೆ ನಾನು ಅವನವನಾದೇನು ಅನ್ನುವುದೇ ಅಲ್ಲ.
ಅದಕ್ಕೆ ಬೇರೆ ಯಾವುದೇ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ. ಭಗವಂತನಿಗೆ ಶರಣು ಹೋಗಲಿಕ್ಕೆ ಪೇಡೇನೂ ಬೇಕಾಗಿಲ್ಲ, ಬಿಲ್ಪತ್ರೆನೂ ಬೇಕಾಗಿಲ್ಲ, ತುಳಸಿನೂ, ಇದೆಲ್ಲ ಮನಸ್ಸಿಂದ ಮಾಡುವುದು. ಮಾನಸಿಕ ಪೂಜೆಗೆ ಅದಕ್ಕೆ ಬಹಳ ಉನ್ನತವಾದ ಅತಿ ಉತ್ತಮವಾದ ಸರ್ವೋತ್ತಮವಾದ ಪೂಜೆ ಅಂದರೆ ಮಾನಸಿಕ ಪೂಜೆ. ಎಲ್ಲಿ ಬಾಹ್ಯ ಉಪಚಾರದ ಏನಿಲ್ಲ, ಮನಸ್ಸಿನಲ್ಲೇ ಕೂತ್ಕೊಂಡು ಬೆಳಗಿನ ಜಾವ ಪರಮಾತ್ಮನಿಗೆ ಏನೇನಿದೆಯೋ ಎಲ್ಲ ವೈಭವದಿಂದ ಅವನಿಗೆ ಷೋಡೋಪಚಾರ ಪೂಜೆ ಮಾಡಿ ಅಲಂಕಾರ ಮಾಡಿ ನನ್ನ ಮನಸ್ಸನ್ನು ಅವನಿಗೆ ಸಮರ್ಪಣೆ ಮಾಡುವುದು ಮಾನಸಿಕ ಪೂಜೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ಶರಣು ಹೋಗಲು ಬರುತ್ತದೆ. ಭಗವಂತನಿಗೆ ಶರಣು ಹೋಗುವುದೆಂದರೆ ನಾನು ಅವನವನಾದೇನು ಅನ್ನುವುದೇ ಆಗಿರುತ್ತದೆ. ನಾನು ಈಗ ನಿನ್ನವನಪ್ಪ, ನನಗೆ ಅದಕ್ಕೆ ಇನ್ಯಾವ ಥರವಾದು ನೀನೇನು ಮಾಡ್ತೀಯೋ ಅದು ನನಗೆ ಉಚಿತವಾಗಿಯೇ ಮಾಡ್ತೀಯಪ್ಪ ಅನ್ನೋದು ಶರಣು ಹೋಗುವುದು. ಒಬ್ಬರು ಪ್ರವಚನ ಕೇಳ್ತಿದ್ರು, ಅವ್ರು ಹೇಳ್ತಿದ್ರು, ನಾನು ಯಾವತ್ತೂ ರೆಸಿಸ್ಟ್ ಮಾಡಲಿಲ್ಲ. ನಾನು ಡಾಕ್ಟರ್ ಆಗಬೇಕಾಗಿತ್ತು, ಇಂಜಿನಿಯರ್ ಆದೆ. ಇಂಜಿನಿಯರ್ ಆದಮೇಲೆ ನಾನೆಲ್ಲೋ ಬೇರೆ ಕಡೆ ಎಲ್ಲೋ ಹೋದ್ರಂತೆ, ನ್ಯೂಜಿಲೆಂಡಿಗೆ ಹೋದ್ರಂತೆ, ಅಲ್ಲೇನೋ ಬೇರೆ ಕೆಲಸ ಮಾಡಿದ್ರಂತೆ, ಅಲ್ಲೇನೋ ಅಂದರೆ ಒಂದು ಸಾಮಾನ್ಯವಾದ ಕೆಲಸ ಮಾಡಿದ್ರಂತೆ, ಅಲ್ಲಿಂದ ಮತ್ತೆ ಇನ್ನೊಂದು ಕೆಲಸ ಮಾಡಿದ್ರಂತೆ, USA ಹೋದ್ರಂತೆ, ಮತ್ತೊಂದು ಕಡೆ ಹೋದ್ರಂತೆ. ತಾಯಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿಲ್ಲೋ ನಾನು ಅಲ್ಲಲ್ಲಿ ಹೋಗ್ತಾಯಿದ್ದೆ, ಆಯಾ ಕೆಲಸ ಮಾಡ್ತಿದ್ದೆ. ನಾನು ಆಗಬೇಕಾಗಿದ್ದು ಡಾಕ್ಟರ್ ಆಗಲಿಲ್ಲ, ಇಂಜಿನಿಯರ್ ಆದೆ. ಇಂಜಿನಿಯರ್ ಮಾಡಿ ಬೇರೆ ಕೆಲಸ ಏನೋ ಮಾಡಿದೆ, ಮತ್ತೊಂದು ಕೆಲಸ ಮಾಡಿದೆ. ಆದರೆ ಆ ಇಂಜಿನಿಯರಿಗೆ ಸಂಬಂಧಪಟ್ಟಿದ್ದು ಯಾವುದೂ ಕೆಲಸ ಮಾಡಲಿಲ್ಲ ನಾನು. ಹಾಗಾಗಿ ನಾನು ಏನು ಮಾಡಿದೆ, ಅಷ್ಟೇ ಒಂದು ಕೆಲಸ. ತಾಯಿ ಗುರುಗಳ ಹತ್ರ ಹೋದಾಗ ಗುರುಗಳು ಅವರಿಗೆ ಲಲಿತಾ ಸಹಸ್ರನಾಮ ಮೊದಲು ಹೇಳ್ಕೊಟ್ಟಿರಲಿಲ್ಲ. 10 ವರ್ಷ ಬರೀ ಗುರುಗಳ ಹತ್ರ ನೋಡೋದು, ಕುತ್ಕೊಳ್ಳೋದು, ಅಲ್ಲಿ ಪಾತ್ರೆಗಳನ್ನು ತೊಳೆದು ಮಾಡ್ತಿದ್ರಂತೆ ಕೆಲಸ. ವಿಚಾರ ಮಾಡಿರಿ ಹೆಂಗಿರತ್ತಪ್ಪ. ಆಮೇಲೆ 11ನೇ ವರ್ಷಕ್ಕೆ ಅವರಿಗೆ ಲಲಿತಾ ಸಹಸ್ರನಾಮ ಸಂಪೂರ್ಣವಾಗಿ ದೀಕ್ಷೆ ಕೊಟ್ಟರಂತೆ. ಅದನ್ನು ನಾನು ಯಾವತ್ತೂ ತಡೆ ಹಿಡಿಲಿಲ್ಲ. ಏನು ಹಿಂಗಾಗಬಾರ್ದು, ಹಿಂಗಾಗಬೇಕು ಅನ್ನೋದು ತಡೆ ಹಿಡಿಲಿಲ್ಲ. ಶರಣಾಗತಿ ಅಂದರೆ ಸರಳ ಭಾಷೆದಲ್ಲಿ ಹೇಳಬೇಕು ಅಂದರೆ ನಾವು ಏನನ್ನು ತಡೆ ಹಿಡಿಬಾರದು. ಆ ತಡೆ ಹಿಡಿದಾಗ ಮನಸ್ಸು ಅಡ್ಡಿ ಬರುತ್ತದೆ. ಅದು ಮನಸ್ಸು ಬಿಟ್ಕೊಡ್ಲಿಕ್ಕೆ ತನ್ನ ಅಸ್ತಿತ್ವನ, ತನ್ನ ಈಗೋನ ಬಿಟ್ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಅಲ್ಲಿ ಭಗವಂತ ಏನೋ ಬೇರೆದು ಮಾಡಬೇಕು ಅಂತ ಇಚ್ಛೆ ಪಟ್ಟಿರ್ತಾನೆ. ಅದು ಯಾವಾಗ ಆಗುತ್ತೆ, ವೆನ್ ಯು ರೆಸಿಸ್ಟ್ ದಟ್ ವಿಲ್ ಪರ್ಸಿಸ್ಟ್ ಆಲ್ವೇಸ್. ವೆನ್ ಯು ಸ್ಟಾಪ್ ರೆಸಿಸ್ಟಿಂಗ್ ಲೈಕ್ ದಿಸ್, ನೋ 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 ನೋ, ಇದು ಹಿಂಗಾಗಬಾರ್ದು, ಇದು ಹಿಂಗಾಗಬಾರ್ದು. ವೆನ್ ಯು ಸ್ಟಾಪ್ ದಿಸ್ ಆ್ಯಂಡ್ ರಿಮೂವ್ ಯುವರ್ ಹ್ಯಾಂಡ್, ಲೆಟ್ ದ ಎನರ್ಜಿ ಫ್ಲೋ ಆ್ಯಸ್ ಇಟ್ ವಾಂಟ್ಸ್ ಟು ಫ್ಲೋ. ನದಿ ಹರಿತಾ ಇರುತ್ತೆ, ಗುಡ್ಡದಿಂದ ಇರಲಿ, ಕಲ್ಲು ಮಧ್ಯದಿಂದನೂ ತನ್ನ ಜಾಗ ಮಾಡ್ಕೊಂಡು ಹರಿತಾ ಇರುತ್ತೆ. ಹಾಗೆ ಜೀವನ ಹರಿತಾ ಇರುತ್ತೆ, ಹರಿಯೋಕ್ಕೆ ಬಿಡಬೇಕು, ಅದನ್ನು ತಡೆ ಹಿಡಿಬಾರದು. ತಡೆ ಹಿಡಿತಿರೋದು ಯಾರು ಇಲ್ಲಿ? ನಮ್ಮ ಮನಸ್ಸು, ಬುದ್ಧಿ. ಅದು ತಡೆ ಹಿಡಿದಾಗ ಏನಾಗುತ್ತೆ, ಭಗವಂತ ನಮ್ಮನ್ನು ರಾಜ ಮಾಡಬೇಕು ಅಂತ ಇಚ್ಛಾಪಟ್ಟಿರ್ತಾನೆ. ನಾವು ಅಯ್ಯೋ ನನಗೆ ರಾಜ ಕ್ಲರ್ಕ್ ಆಗಿರಬೇಕು ಅಂದರೆ ಹೆಂಗಾಗತ್ತೆ? ಅವ್ನು ನಿನಗೆ ಕೋಟಿ ಕೊಡ್ತೀನಿ ಅಂದರೆ ನೀವು 1 ಲಕ್ಷ ಹೋಗಿ ಕೇಳಿದ್ರೆ ಹೆಂಗಾಗತ್ತೆ? ಆ ರೀತಿಯಲ್ಲಿ ವಾಟ್ ಎವರ್ ಯು ರೆಸಿಸ್ಟ್ ದಟ್ ವಿಲ್ ಆಲ್ವೇಸ್ ಪರ್ಸಿಸ್ಟ್. ಸೊ ಮೈಂಡ್ ವಿಲ್ ಬಿ ರೆಸಿಸ್ಟಿಂಗ್ ದ ಥಿಂಗ್ಸ್. ಡೋಂಟ್ ಬ್ರಿಂಗ್ ದ ಮೈಂಡ್. ನಾವು ಸಿಂಪಲ್ ಇಂಗ್ಲೀಷಲ್ಲಿ ಡೋಂಟ್ ಬ್ರಿಂಗ್ ದ ಮೈಂಡ್ ಅಂದರೆ ಮನಸ್ಸು ಒಪ್ಕೊಂಡ್ಬಿಡುತ್ತೇನೆ ರೀ, ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಸಾಧು ಸಂತರು ಸತ್ಪುರುಷರು ಏನು ಮಾಡ್ತಾರೆ, ಟ್ರಿಕ್ ಮಾಡ್ತಾರೆ. ಮತ್ತು ಮೈಂಡಿಗೆ ಟ್ರಿಕ್ಕಿಂಗ್ ದ ಮೈಂಡ್. ವಾಟ್? ನಿಮ್ಮ ಮೈಂಡ್ ಕೇಳ್ತಾ ಇಲ್ವಲ್ಲಪ್ಪ ಮಾತು, ಬನ್ನಿ ಇಲ್ಲಿ ಜಪಮಾಲೆ ಹಿಡ್ಕೊಳ್ಳಿ, ಗ್ರಂಥವಾಚನ ಮಾಡಿರಿ, ಪಾರಾಯಣಗಳನ್ನು ಮಾಡಿ, ಸ್ತೋತ್ರನ ಮಾಡಿ. ಶಿಫ್ಟಿಂಗ್ ದ ಫೋಕಸ್. ವಾಟ್ ಯುವರ್ ಮೈಂಡ್ ಈಸ್ ರೆಸಿಸ್ಟಿಂಗ್, ಆ ಮೈಂಡಿಗೆ ರೆಸಿಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ. ಅವ್ರೇನು ಮಾಡ್ತಾರೆ, ಜಪ ಕೊಟ್ಟಾಗ, ಸಾಧನೆ ಕೊಟ್ಟಾಗ ಮೈಂಡ್ ವಿಲ್ ಬಿ ಬ್ಯುಸಿ ಇನ್ ಡೂಯಿಂಗ್ ಸಾಧನ. In that time what will happen, what will change in our life is, ಯಾವ ವಿಚಾರದನ್ನು ನಾನು ತಡೆ ಹಿಡಿತಾ ಇದ್ದೀನೋ ಆ ವಿಚಾರ ಆಗಲೇ ಆಗಿಬಿಟ್ಟಿರತ್ತೆ, ಆದರೆ ನನಗೆ ಗೊತ್ತಾಗೋದಿಲ್ಲ. ಈ ಕೆಲಸ ಆಗಲೇ ಇಲ್ವಲ್ಲ, ಹೋಗಲಿ ಬಿಡತ್ಲಾಗೆ. ಯಾಕೆಂದರೆ ಅಲ್ಲಿ ತನಕ ಮನಸ್ಸು ಅದರ ಲೆವೆಲ್ ಇಂಟೆನ್ಸಿಟಿ ಕಡಿಮೆ ಆಗಿರುತ್ತೆ. ನಾನು ಏನನ್ನ ತಡೆ ಹಿಡಿತಾ ಇದ್ನೋ, ಹೋಲ್ಡ್ ಮಾಡಿದ್ನೋ, ಅದೀಗ ಮುಷ್ಟಿ ಓಪನ್ ಆಗೋಗತ್ತೆ. ಆ ಕೆಲಸ ಯಾವುದೋ ರೀತಿಯಲ್ಲಿ ಆಗಿರುತ್ತದು, ಫೇವರೇಬಲ್ ಅವ್ರು ಅನ್ಫೇವರೇಬಲ್. ನಾನು ಹೋಗಲಿ ಬಿಡು, ಈ ಕೆಲಸ ಆಗಲಿಲ್ಲ, ಬಿಡಿ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಯಾಕೆಂದರೆ ಮನಸ್ಸಿಗೆ ಅಲ್ಲಿ ತನಕ ಲೆವೆಲ್ ಡೌನ್ ಮಾಡಿರ್ತಾನೆ ಗುರು ಬಂದುಬಿಟ್ಟು. ಕೂಗಾಟ, ಹಾರಾಟ ಏನಿರುತ್ತೋ ದಟ್ ವಿಲ್ ಆಲ್ ಬಿ ಟ್ರಾನ್ಸ್ಫಾರ್ಮ್ಡ್. ಎನರ್ಜಿ ಈಸ್ ನೈದರ್ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್, ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರಮ್ ಟು ಅನದರ್. ನನ್ನ ಸಿಟ್ಟು, ನನ್ನ ಕ್ರೋಧ, ನನ್ನ ಆವೇಶ, ಉದ್ವೇಗ ಎಲ್ಲ ಇಲ್ಲ ಆಲ್ವೇಸ್ ಟ್ರಾನ್ಸ್ಫಾರ್ಮ್ ಟು ವಾಟ್? ಮೈ ಮೈಂಡ್ ಸ್ಟಾರ್ಟ್ಸ್ ಬಿಕಮಿಂಗ್ ಕಾಮ್. ಕೆಲಸ ಆಯ್ತೋ ಬಿಡ್ತು, ನನಗೆ ಗೊತ್ತಾಗಲೇ ಇಲ್ಲಲ್ಲಪ್ಪ, ಹಿಂಗಾಗ್ಬಿಡ್ತಾ? ಆದರೆ ಮನಸ್ಸು ಆ ಸಮಯದಲ್ಲಿ ಒಂದು ಸೀಮಿತಕ್ಕೆ ಬಂದಿರುತ್ತೆ. ಯಾಕೆಂದರೆ ಅದು ಮನಸ್ಸೀಗ ಎಲ್ಲಿ ರಮಿಸ್ತಾ ಇದೆ, ಜಪ ಮಾಡೋದ್ರಲ್ಲಿ, ಸತ್ಸಂಗ ಹೋಗೋದ್ರಲ್ಲಿ, ಅಲ್ಲಿ ಕುತ್ಕೊಂಡು ಮಾತಾಡೋದ್ರಲ್ಲಿ, ಅಲ್ಲಿ ನಗೋದ್ರಲ್ಲಿ. ಅಲ್ಲಿ ಏನು ಕೆಲಸ ಆಯ್ತೋ ಬಿಡ್ತೋ, ಆಗಲಿಲ್ಲ ಅನ್ನೋದಕ್ಕೆ ಅದಕ್ಕೆ ಬಾದ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಗುರು ಮಾಡೋದು ಏನಪ್ಪ, ಕೃಪೆ ಮಾಡ್ತಾರೆ. ಕೃಪೆ ಆಗಬೇಕ್ರಿ ಅಂತೀಯಾರು ಇನ್ನೂ ಜನ. ಎಲ್ಲಿಂದ ಆಗಬೇಕ್ರಿ ಕೃಪೆ? ಅವನ ಸಾಧನ ಏನು ಕೊಡ್ತಾನೋ ಅದೇ ಅವನ ಕೃಪೆ ಆಗಿರುತ್ತೆ. ಗುರು ಭೌತಿಕದಲ್ಲಿ ಇದ್ದರೆ ಇರಲಿಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅವನು ಏನು ಸಾಧನ ಹಾಕ್ತಾನೋ ಬೀಜ, ದಟ್ ಇಟ್ ಸೆಲ್ಫ್ ಇಸ್ ಹಿಸ್ ಕೃಪಾ. ಯಾರು ಜನ ಹೇಳಿ ನಿರೂಪಣೆ ಮಾಡುವಾಗ ಹೇಳ್ತಾ ಅವ್ನ ಕೃಪೆ ಆಗಬೇಕಲ್ಲೇನ್ರಿ, ಅವ್ನ ಕೃಪೆ ಆಗಲಿಲ್ಲ ಆಗೋದೇ. ಅರೆ ಮಾಡಿಬಿಟ್ಟಿದ್ದಾನಲ್ಲಪ್ಪ. ಅವನು ಕೃಪಾ ಅಂದರೆ ಅವನು ಶಕ್ತಿ.
ಅವನ ಶಕ್ತಿ ಎಲ್ಲಿದೆ? ಆ ನಾಮ ಯಾವುದು ಕೊಡ್ತಾನೋ ನಮಗೆ, ಅದರಲ್ಲಿ ಅವನು ಶಕ್ತಿ ಹಾಕಿ ನಮಗೆ, ಅವನು ಉಸಿರನ್ನ ಹಾಕಿ ನಮಗೆ ಕೊಟ್ಟಿರ್ತಾನೆ. ಅವನು ಬಂದಿಲ್ಲಿ ನಮ್ಮ ಒಳಗೆ ನೆಲೆಸಿರ್ತಾನೆ. ಹಾಗಾಗಿ ಮನಸ್ಸಿಗೆ ಅರ್ಥನೇ ಆಗೋದಿಲ್ಲ. ಕೃಪೆ ಆಗಬೇಕು ಕಣ್ರಿ, ಮಾಡಬೇಕು ಕಣ್ರಿ, ಎಲ್ಲಿಂದ ಮಾಡ್ತಾನೆ ರೀ ಅವನು ಬಂದು? ನಿರ್ಗುಣ ನಿರಾಕಾರ ಎಲ್ಲಿಂದ ಮಾಡುತ್ತೆ? ಭೌತಿಕದಲ್ಲಿ ಕಣ್ಮುಂದೆ ಸಗುಣದಲ್ಲಿ ಗುರು ಬಂದಿರ್ತಾನಲ್ಲಪ್ಪ, ಕೃಪೆಯ ಧಾರೆ ಹರಿಸಿರ್ತಾನೆ. ಅವನು ಏನೇನು ಸಾಧನೆ ಕೊಟ್ಟಿರ್ತಾನೋ ಅದರಲ್ಲಿ ಸಂಪೂರ್ಣವಾಗಿ ತನ್ನ ಕೃಪೆಯ ಧಾರೆಯನ್ನು ಹರಿಸಿರ್ತಾನೆ. ಏನೇನು ನಮ್ಮ ಹತ್ರ ಪಾರಾಯಣಗಳನ್ನು ಮಾಡಿಸ್ತಾನೆ, ಸ್ತೋತ್ರಗಳನ್ನು ಮಾಡಿಸ್ತಾನೆ, ಪಠಣೆ ಮಾಡಿಸ್ತಾನೆ, ಏನೇನು ಮಾಡಿಸ್ತಾನೋ ಎಲ್ಲವೂ ಅವನ ಕೃಪೆಯಿಂದನೇ ಆಗ್ತಿರೋದು ಅದು. ಆದರೆ ಮನಸ್ಸಿಗೆ ಅರ್ಥನೇ ಆಗೋದಿಲ್ಲ. ನಾನು ರಾಮನವನಾದೇನು, ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ಯಾರು ಅನ್ನುತ್ತಾರೋ ಅವನು ಪ್ರತ್ಯೇಕ ಸಾವಧಾನತೆಯಲ್ಲಿ ಇರಬೇಕಾಗಿಲ್ಲ. ಅವನು ಸಾವಧಾನತೆಯಲ್ಲಿ ಇರಬೇಕಾಗೇ ಇಲ್ಲ. ಯಾಕೆಂದರೆ ಎಲ್ಲ ರಾಮನ ಇಚ್ಛೆಯಿಂದ ಆಗ್ತಿದೆ. ಅಂದಮೇಲೆ ನಾನು ಇಲ್ಲಿ ಜಾಗರೂಕರಾಗಬೇಕು, ಇಲ್ಲೇ ಇಲ್ಲ, ಪ್ರಶ್ನೆನೇ ಬರೋದಿಲ್ಲ. ಅದು ರಾಮನ ಇಚ್ಛೆಯಿಂದಲೇ ಎಲ್ಲ ಆಗತ್ತೇನೆಂದರೆ ಎಲ್ಲ ಅಂದರೆ ಎಲ್ಲ ಹಿಂಗೆ ಸ್ಮೂತ್ ಸರ್ಫೇಸ್ ಅಲ್ಲ, ಅಲ್ಲಿ ರಫ್ ಸರ್ಫೇಸಲ್ಲೂ ಕಳಿಸ್ತಾನೆ. ಅಲ್ಲೆಲ್ಲ ಹೋಗ್ತಿರ್ತೀವಿ, ಬಿದ್ದೋಗ್ಬಿಡ್ತೀವಿ. ಬಿದ್ದೋದ್ರೆ ಹೋಗು, ಔಷಧಿ ಹಚ್ಕೋ, ಏಳು ಮತ್ತೆ ಗೆಟ್ ಅಪ್, ಡೋಂಟ್ ಸಿಟ್, ಗೆಟ್ ಅಪ್ ಅಗೈನ್, ಅವೇಕ್, ಅರೈಸ್, ವಿವೇಕಾನಂದರು ಹೇಳ್ತಾರೆ. ಸೊ ಗೆಟ್ ಅಪ್ ಆ್ಯಂಡ್ ಡೂ ದ ವರ್ಕ್, ಗೆಟ್ ಅಪ್ ಆ್ಯಂಡ್ ಡೂ ದ ವರ್ಕ್. ಯು ಫಾಲ್ ಡೌನ್, ಓಕೆ, ಡೋಂಟ್ ಮ್ಯಾಟರ್, ಗೆಟ್ ಅಪ್. ಸೊ ಅದು ರಾಮನ ಇಚ್ಛೆಯಿಂದ ಆಗೋದು. ಅಂದರೆ ಬಿದ್ದರೂ ಕೂಡ ಎದ್ದು ಪುನಃ ಕೆಲಸಕ್ಕೆ ಹೋಗುವನು, ರೆಸಿಲಿಯೆಂಟ್ ಆದಾಗ ರಾಮನವನು ಆಗುತ್ತೇವೆ. ಇಂದಿನ ಬೋಧವಚನ, ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇರುತ್ತದೆ ಹಾಗೂ ನನಗೆ ಭಗವಂತನ ಅವಶ್ಯಕತೆ ಇರುತ್ತದೆ. ಪ್ರಪಂಚಕ್ಕೆ ನಾನು ಬೇಕು ಕೆಲಸ ಮಾಡಲಿಕ್ಕೆ ದೇಹದಿಂದ, ಆದರೆ ನನಗೆ ಭಗವಂತ ಬೇಕು. ಎಲ್ಲಿಂದ? ಮನಸ್ಸಿನಿಂದ ಬೇಕು ನನಗೆ ಭಗವಂತ. ಏನು ಬೇಕು ಮನಸ್ಸಿನಿಂದ? ಅವನ ಶಕ್ತಿ ನನ್ನಲ್ಲಿ ಕೆಲಸ ಮಾಡಿದ್ರೆ ಪ್ರಪಂಚದಲ್ಲಿ ನನ್ನ ಶಕ್ತಿನ ಹಾಕಿ ಪ್ರಪಂಚ ನನಗೆ ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಈ ಕೆಲಸಗಳಿಗೆ ಏನು ಮಾಡ್ತೀವಿ ಅದಕ್ಕೆ ಶಕ್ತಿ ಬೇಕು. ಶಕ್ತಿ ಅಂದರೆ ಭಗವಂತ ಕಣ್ಣಿಗೆ ಕಾಣಿಸುವಂತನಲ್ಲ, ಭಗವಂತ ಒಂದು ಶಕ್ತಿ. ಶಾಕ್ತ ಸಂಪ್ರದಾಯದಲ್ಲಿ ಶಕ್ತಿ ಅಂತಾರೆ, ಭಕ್ತಿ ಮಾರ್ಗದಲ್ಲಿ ಭಗವಂತ ಅಂತಾರೆ, ಅದ್ವೈತದಲ್ಲಿ ಬ್ರಹ್ಮವಸ್ತು, ಬ್ರಹ್ಮನ್, ಆತ್ಮನ್ ಅಂತಾರೆ. ಸೊ ಪ್ರಪಂಚಕ್ಕೆ ನನ್ನ ಅವಶ್ಯಕತೆ ಇದೆ. ಯಾಕಿದೆ ಅವಶ್ಯಕತೆ? ಈ ದೇಹದ ಅವಶ್ಯಕತೆ ಇದೆ. ದೇಹದ ಮುಖೇನ ಕಾರ್ಯ ಮಾಡಲಿಕ್ಕೆ ಪ್ರಪಂಚಕ್ಕೆ ನಾನು ಬೇಕು. ನಾವು ಮಾತಾಡೋದ್ರಲ್ಲಿ ನಾನು ಬೇಕೇ ಬೇಕಾಗತ್ತೆ. ನಾನು ಬರ್ತೀನಿ ರೀ ನಿಮ್ಮ ಮನೆಗೆ ಅಂತ ನಾನು ಬೇಕು. ಆದರೆ ನನಗೆ ಅದಕ್ಕೆ ಯಾರು ಬೇಕು? ಭಗವಂತ ಬೇಕು. ಹೆಂಗಿದ್ದಾನವನು? ನಿರ್ಗುಣ ನಿರಾಕಾರ ಇದ್ದಾನೆ. ಅವನು ಶಕ್ತಿ ನನ್ನ ಒಳಗೆ ಚಲನವಲನ ಮಾಡಿ ಕಾರ್ಯದಲ್ಲಿ, ಬುದ್ಧಿಯಲ್ಲಿ ಕಾರ್ಯ ಮಾಡಿದಾಗ ಮಾತ್ರ ಪ್ರಪಂಚದಲ್ಲಿ ನಾನು ಕಾರ್ಯ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದನ್ನು ಡೀಪಾಗಿ ಯೋಚನೆ ಮಾಡೋಣ, ತಿಳ್ಕೊಳ್ಳೋದು ಪ್ರಯತ್ನವನ್ನು ಮಾಡೋಣ, ಭಗವಂತನಿಗೆ ಶರಣು ಹೋಗೋಣ. ಅಂದರೆ ವಿ ವಿಲ್ ನಾಟ್ ರೆಸಿಸ್ಟ್ ಎನಿಥಿಂಗ್ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.